ಇಂಡಿಗೋ ವಿಮಾನದ ಸಮಸ್ಯೆ. 4 ದಿವಸ ಆಯಿತು, ನೂರಾರು ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಾವೆ, ಸಾವಿರಾರು ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಾವೆ. ದೇಶದ ಹೆಚ್ಚು ಕಡಿಮೆ ಅಷ್ಟೂ ಏರ್ಪೋರ್ಟ್ಗಳು ತುಂಬಿ ತುಳುಕ್ತಾ ಇದ್ದಾವೆ. ಯಾಕಂದರೆ ಇಂಡಿಗೋ ಫ್ಲೈಟ್ ಹಾರ್ತಿಲ್ಲ ಅಂತ, ತುಂಬ ಕಡಿಮೆ ಫ್ಲೈ ಆಗ್ತಾ ಇದ್ದಾವೆ. ನಿಮಗೊಂದು ಸಂಖ್ಯೆ ಹೇಳ್ತೀನಿ. ಡಿಸೆಂಬರ್ 2ನೇ ತಾರೀಕು 150ಕ್ಕೂ ಹೆಚ್ಚು ಫ್ಲೈಟ್ಗಳು ಕ್ಯಾನ್ಸಲ್ ಆದವು. ಡಿಸೆಂಬರ್ 3 1766 ಫ್ಲೈಟ್ಗಳು ಡಿಲೇಡ್ ಆ್ಯಂಡ್ ಕ್ಯಾನ್ಸಲ್ಡ್. ಡಿಸೆಂಬರ್ 4 300ಕ್ಕೂ ಹೆಚ್ಚು ಫ್ಲೈಟ್ಗಳು ಡಿಲೇಡ್ ಆ್ಯಂಡ್ ಕ್ಯಾನ್ಸಲ್ಡ್. ಡಿಸೆಂಬರ್ 5 ಇವತ್ತು 1000ಕ್ಕೂ ಹೆಚ್ಚು ಫ್ಲೈಟ್ಗಳು ಡಿಲೇಡ್ ಆ್ಯಂಡ್ ಕ್ಯಾನ್ಸಲ್ಡ್. ಒಟ್ಟು ಸಾವಿರಾರು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿರೋದ್ರಿಂದ ನೀವು ಒಂದೊಂದು ಫ್ಲೈಟಿಗೆ ಆನ್ ಆ್ಯನ್ ಆ್ಯಾವ್ರೇಜ್ 200 ಜನ ಅಂತ ಅಂದ್ಕೊಂಡ್ರು ಎಷ್ಟು ಜನ ಆಯ್ತು ಲೆಕ್ಕ ಹಾಕಿ. ಏರ್ಪೋರ್ಟ್ಗಳು ತುಂಬಿ ತುಳುಕ್ತಿದ್ದಾವೆ. ಜನ ಇಂಡಿಗೋ ಸಿಬ್ಬಂದಿಯ ಜೊತೆಗೆ ಕಿತ್ತಾಡ್ತಾ ಇರುವ ದೃಶ್ಯಗಳು ಎಲ್ಲ ಕಡೆ ಬರ್ತಾ ಇದ್ದಾವೆ. ಎಲ್ಲಿ ತನಕ ಅಂದರೆ ನನ್ನ ಮಗಳಿಗೆ ಪೀರಿಯಡ್ಸ್ ಆಗಿದೆ, ಸ್ಯಾನಿಟರಿ ಪ್ಯಾಡ್ ಅರೇಂಜ್ ಮಾಡಿ ಅಂತ ಒಬ್ಬ ತಂದೆ ಜಗಳ ಆಡ್ತಾ ಇರುವಂಥ ದೃಶ್ಯ ನೋಡಿ. ಅದೊಂದು ಸಲ मेरे बेटे को प्यार चाहिए, दे दो, दे दो, प्यार चाहिए, दे दो प्यार है। सिस्टर भाई, मेरे बेटे को प्यार चाहिए, मेरा बेटी का ब्लड आ रहा, ब्लड नीचे से ब्लड आ रहा, प्यार चाहिए, दे दो। हम ऐसा नहीं कर सकते। क्यों नहीं कर सकता? क्यों नहीं कर सकता? क्यों नहीं कर सकता? मेरे को प्यार चाहिए अभी। ಇದಕ್ಕೆ ಕಾರಣ ಆಗಿದ್ದೇನು? ಒಂದು ಪಾಲಿಸಿ. ಇಂಟ್ರಡಕ್ಷನ್ನಲ್ಲೂ ಹೇಳ್ತಾ ಇದ್ದೆ, ವಿಮಾನ ಪ್ರಯಾಣ ಯಾಕಷ್ಟು ಸುರಕ್ಷಿತ. ಈ ಜಗತ್ತಿನಲ್ಲಿ ಈಗ ಇರುವ ಸೇಫೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅಂದರೆ ಅದು ವಿಮಾನ ಪ್ರಯಾಣ. ಅಂದರೆ ನಾವು ನೋಡ್ತೀವಿ, ವಿಮಾನ ಕ್ರ್ಯಾಶ್ ಆದರೆ ಒಬ್ಬರು ಬದುಕಿರೋದಿಲ್ಲ, ಹೆಚ್ಚು ಕಡಿಮೆ ಎಲ್ಲರೂ ಸತ್ತೋಗ್ಬಿಡ್ತಾರೆ. ಬಟ್ ಕ್ರ್ಯಾಶ್ ಆಗುವ ಪ್ರಮಾಣವೇ ಕಡಿಮೆ, ತುಂಬ ಅಪರೂಪ. ಅದಕ್ಕೆ ಕಾರಣ ಏನು? ಆ ಸುರಕ್ಷತಾ ನಿಯಮಗಳು. ಒಂದು ವಿಮಾನ ಹೆಂಗೆ ತಯಾರಾಗಬೇಕು, ಅದರದ್ದು ಮೇಂಟೆನೆನ್ಸ್ ಹೆಂಗಿರಬೇಕು, ಅದರದ್ದು ಚೆಕಪ್ ಹೆಂಗಿರಬೇಕು, ಯಾವ ಸ್ಪೇರ್ ಪಾರ್ಟ್ಸನ್ನು ಎಷ್ಟು ಅವರ್ ಫ್ಲೈಯಿಂಗ್ ಆದಮೇಲೆ ಚೇಂಜ್ ಮಾಡಬೇಕು, ಅಷ್ಟು ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟ್ ನಿಯಮಗಳಿದ್ದಾವೆ. ನೀವು 1000 ಸಲ ವಿಮಾನ ಹತ್ತಿ, ಪ್ರತಿ ಸಲವೂ ಏರ್ ಹೋಸ್ಟೆಸ್ ಬಂದು ನಿಂತ್ಕೊಂಡು ಎಮರ್ಜೆನ್ಸಿ ಎಕ್ಸಿಟ್ ಎಲ್ಲಿದ್ದಾವೆ, ನೀವು ಏನೋ ಸೇಫ್ಟಿ ಮೆಷರ್ಸ್ ಏನೇನು ಎಲ್ಲವನ್ನೂ ಹೇಳದೆ, ಅದರ ಜೊತೆಗೆ ಹ್ಯೂಮನ್ ಎರರ್ ಆಗಬಾರ್ದು ಅನ್ನುವ ಕಾರಣಕ್ಕೆ ಪೈಲಟ್ಗಳಿಗೂ ಅಷ್ಟೇ ಕಠಿಣ ನಿಯಮಗಳಿರ್ತವೆ. 6 ತಿಂಗಳಿಗೆ ಒಂದು ಸಲ ಹೆಲ್ತ್ ಚೆಕಪ್ ಆಗಬೇಕು. ಸ್ವಲ್ಪ ಏನಾದ್ರು ಅವ್ರ ಹೆಲ್ತ್ನಲ್ಲಿ ಹೆಚ್ಚು ಕಡಿಮೆ ಇದೆ ಅಂದರೆ ಅವ್ರನ್ನ ವಿಮಾನ ಹಾರಿಸೋದಕ್ಕೆ ಬಿಡೋದಿಲ್ಲ, ಮತ್ತೆ ನೀವು ಆರೋಗ್ಯ ಸರಿಪಡಿಸ್ಕೊಂಡು ಬನ್ನಿ ಅಂತಾರೆ. ಅಷ್ಟು ಸ್ಟ್ರಿಕ್ಟ್ ಸ್ಟ್ರಿಂಜೆಂಟ್ ಮೆಥಡ್ಸ್ ಇದ್ದಾವೆ. ಅಷ್ಟೇ ಸ್ಟ್ರಿಕ್ಟ್ ಸ್ಟ್ರಿಂಜೆಂಟ್ ಮೆಥಡ್ ಇರೋದು ಅವರ ವಿಶ್ರಾಂತಿಯ ಬಗ್ಗೆ, ರೆಸ್ಟ್ ಎಷ್ಟಾಗಬೇಕು. ಒಂದೊಂದು ದೇಶದಲ್ಲಿ ಒಂದೊಂದು ನಿಯಮಗಳಿರ್ತವೆ. ಭಾರತದಲ್ಲೂ ಒಂದು ಸ್ಟ್ಯಾಂಡರ್ಡ್ ನಿಯಮ ಇತ್ತು. 1 ವಾರಕ್ಕೆ 36 ಗಂಟೆ, ಅದು ಅವರ ಸ್ಲೀಪಿಂಗ್ ಅವರ್ಸ್ ಬಿಟ್ಟು, ನಾನು ಹೇಳೋದು ಮಲಗುವ ಅವಧಿ ಬಿಟ್ಟು 36 ತಾಸು ಅವರಿಗೆ ಕಂಪಲ್ಸರಿ ವಿಶ್ರಾಂತಿ ಆಗಲೇಬೇಕು ಅಂತ ನಿಯಮ ಇತ್ತು ಭಾರತದಲ್ಲಿ. ಅದನ್ನು 36 ತಾಸಿನಿಂದ 48 ತಾಸು ಅಂತ ಹೆಚ್ಚಳ ಮಾಡುವ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬಂತು. ನಮ್ಮಲ್ಲೊಂದು ಸಿಸ್ಟಮ್ ಇದೆಯಲ್ಲ, 36 ತಾಸಿದ್ದನ್ನು 48 ತಾಸಿಗೆ ಏರಿಸೋದು ಅಂತ. ಅದರ ಜೊತೆಗೆ ಒಂದು ರಾತ್ರಿ ಎಷ್ಟು ಲ್ಯಾಂಡಿಂಗನ್ನು ಒಬ್ಬ ಪೈಲಟ್ ಮಾಡಬಹುದು, 6 ಅಂತ ನಿಯಮ ಇತ್ತು. ರಾತ್ರಿ ನೈಟ್ ಲ್ಯಾಂಡಿಂಗ್ಗಳು 6 ಸಲ ನೀವು ವಿಮಾನವನ್ನು ಲ್ಯಾಂಡ್ ಮಾಡಬಹುದು ಅಂತ. ಅಂದರೆ ಲ್ಯಾಂಡಿಂಗ್ ಆ್ಯಂಡ್ ಟೇಕ್ ಆಫ್ ಇದೆಯಲ್ಲ, ಒಂದು ವಿಮಾನ ಪ್ರಯಾಣದಲ್ಲಿ ಅತಿ ಹೆಚ್ಚು ರಿಸ್ಕ್ ಇರುವಂಥ ಪ್ರಕ್ರಿಯೆಗಳು. ಲ್ಯಾಂಡಿಂಗು ಟೇಕ್ ಆಫ್ ಎರಡು. ಅಹಮದಾಬಾದ್ ಏರ್ ಕ್ರ್ಯಾಶ್ ನೋಡಿದ್ವಲ್ಲ ನಾವು, ಟೇಕ್ ಆಫ್ ಆಯ್ತಾಯಿತು ಅನ್ನೋವಾಗ ಬಿದ್ದುಬಿಡ್ತದು. ಲ್ಯಾಂಡಿಂಗ್ ಆಗುವಾಗಲೂ ಹಾಗಾಗತ್ತೆ. ಹೆಚ್ಚು ಲ್ಯಾಂಡಿಂಗ್ ಮಾಡ್ದಂಗೆ ಪೈಲಟ್ ಮೇಲೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ.
ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಆ ಕಾರಣಕ್ಕೆ ಮೊದಲು 6 ಲ್ಯಾಂಡಿಂಗ್ ತನಕನೂ ಮಾಡಬಹುದು ಅಂತಿತ್ತು ಒಂದು ರಾತ್ರಿಗೆ. ಅದನ್ನು ಇಲ್ಲ 2 ಮಾಡಬೇಕು ನೀವು ಒಂದು ರಾತ್ರಿಗೆ ಲ್ಯಾಂಡಿಂಗು ಅಂತ ಹೊಸ ನಿಯಮ ಬದಲಾವಣೆ ಮಾಡೋ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬಂತು. ಎಲ್ಲ ವಿಮಾನಯಾನ ಸಂಸ್ಥೆಗಳಿಗೂ ಆ ನೋಟಿಸ್ ಕೊಡಲಾಯಿತು. ಇನ್ನು ಮುಂದೆ ಈ ನಿಯಮಗಳು ಬದಲಾಗ್ತವೆ, ನೀವು ಅದರ ಪ್ರಕಾರ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ. ಈಗ ಒಬ್ಬ ಪೈಲಟ್ಟು 6 ಲ್ಯಾಂಡಿಂಗ್ ಮಾಡಬಹುದು, ಇನ್ನು ಮುಂದೆ 2 ಮಾತ್ರ ಮಾಡಬೇಕು ಅಂತ ಬಂದ ಮೇಲೆ ಅದರ ಅರ್ಥ ಏನು? ಅಡಿಷ್ನಲ್ ಪೈಲಟ್ಸ್ ತಗೋಬೇಕು ಇವರು. ಒಂದು ವಾರಕ್ಕೆ 36 ತಾಸು ರೆಸ್ಟ್ ಆಗಬೇಕು ಅಂತಿರೋದು 48 ತಾಸು ನೀವು ರೆಸ್ಟ್ ಕೊಡಲೇಬೇಕು ಪೈಲಟ್ಗೆ ಅಂದರೆ ಅದರ ಅರ್ಥ ಏನು? ಏರ್ಲೈನ್ಗಳು ಅಡಿಷ್ನಲ್ ಪೈಲಟ್ಗಳನ್ನು ರಿಕ್ರೂಟ್ ಮಾಡ್ಕೋಬೇಕು. ಈ ದೇಶದಲ್ಲಿ ಕೆಲಸ ಮಾಡುವ ಎಲ್ಲ ಏರ್ಲೈನ್ಗಳು ಮಾಡ್ಕೊಂಡು ಅದನ್ನು ಕೇಂದ್ರ ಸರ್ಕಾರದಿಂದ ಇಂಥದ್ದೊಂದು ಸೂಚನೆ ಬಂದಾಗ ಎಲ್ಲ ಏರ್ಲೈನ್ಗಳು ಮಾಡ್ಕೊಂಡ್ವು. ಆ್ಯಕ್ಚುಲಿ ಫೆಬ್ರವರಿಯಲ್ಲೇ ತರಬೇಕು ಅಂದ್ಕೊಂಡಿದ್ದ ನಿಯಮ ಇದು. ಈ ಇಂಡಿಗೋದವ್ರು ಒಬ್ಬರು ಏನು ಮಾಡಿದ್ರು, ಇಲ್ಲ ಇದನ್ನು 2 ಫೇಸ್ನಲ್ಲಿ ಮಾಡ್ತೀವಿ ನಾವು ಅಂದರು. ಜುಲೈನಲ್ಲಿ ಒಂದು, ನವೆಂಬರ್ನಲ್ಲಿ ಇನ್ನೊಂದು ಫೇಸ್, 2 ಫೇಸ್ನಲ್ಲಿ ಮಾಡ್ತೀವಿ ಅಂದರು. ಕೇಂದ್ರ ಸರ್ಕಾರ ಆಯಿತು ಸರಿ ಓಕೆ ಅಂತ. ಎರಡು ಫೇಸ್ನಲ್ಲಿ ಮಾಡುವುದರ ಅರ್ಥ ಏನು? 36 ತಾಸು ವಿಶ್ರಾಂತಿ ಕೊಡಬೇಕು ಅಂತಿರಲ್ಲ, ಜುಲೈನಲ್ಲಿ ನಾವು 42 ತಾಸು ಕೊಡ್ತೀವಪ್ಪ ವಿಶ್ರಾಂತಿ, ನವೆಂಬರ್ನಲ್ಲಿ 48 ತಾಸು ಕೊಡ್ತೀವಿ. 6 ಲ್ಯಾಂಡಿಂಗ್ ಮಾಡ್ತಾ ಇದ್ದ ನಮ್ಮ ಪೈಲಟ್ಗಳು 2 ಲ್ಯಾಂಡಿಂಗ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಜುಲೈನಲ್ಲಿ ಅವ್ರ ಹತ್ರ 4 ಲ್ಯಾಂಡಿಂಗ್ ಮಾಡಿಸ್ತೀವಿ, ನವೆಂಬರ್ ನಂತರ 2 ಲ್ಯಾಂಡಿಂಗ್ ಮಾಡಿಸ್ತೀವಿ ಅಂತ ಇಂಡಿಗೋದವ್ರು ಕೇಳ್ಕೊಂಡ್ರು. ಕೇಂದ್ರ ಸರ್ಕಾರ ಅದಕ್ಕೆ ಹ್ಞೂ ಅಂತು, ಸರಿ ಆಯಿತು ಅಂತ. ಅನ್ನಲೇಬೇಕಾದ ಅನಿವಾರ್ಯತೆ ಯಾಕಿತ್ತು ಅಂದರೆ, ಭಾರತದ ಅತಿ ದೊಡ್ಡ ಏರ್ಲೈನ್ ಇಂಡಿಗೋ, 65% ಮಾರ್ಕೆಟ್ ಶೇರ್ ಇದೆ ಅವ್ರದ್ದು. ನಿಮಗೆ ಮಾರ್ಕೆಟ್ ಶೇರ್ ವೈಸ್ ಹೇಳೋದಾದರೆ 65% ಮಾರ್ಕೆಟ್ ಶೇರ್ ಅವ್ರದ್ದಿದೆ. ಇಲ್ಲಿದೆ ನೋಡಿ, ನೋಡ್ತಾ ಇದ್ದೀರಿ, 65.6% ಇಂಡಿಗೋದಿದೆ. ಏರ್ ಇಂಡಿಯಾದ್ದು 25.7% ಇದೆ. ಆಕಾಶದ್ದು 5.2% ಇದೆ. ಉಳಿದವರೆಲ್ಲ ಸೇರಿ 0.9% ಇದ್ದಾರೆ ಅಷ್ಟೇ. ಅಷ್ಟು ದೊಡ್ಡ ಏರ್ಲೈನು ಏಕಾಏಕಿ ಹೊಸ ನಿಯಮದಿಂದ ಕಂಗಾಲಾಗಬಾರ್ದು ಅಂತ ಆಯಿತು. ನವೆಂಬರ್ನಲ್ಲಿ 2nd ಫೇಸ್ನಲ್ಲಿ ಕಂಪ್ಲೀಟಾಗಿ ಇಂಪ್ಲಿಮೆಂಟ್ ಮಾಡಿ ಅಂತ ಕೇಂದ್ರ ಸರ್ಕಾರ ಒಂದು ಅವಕಾಶ ಕೊಡ್ತವ್ರಿಗೆ. ಇವರು ಅಪ್ಡೇಟೇ ಮಾಡಲಿಲ್ಲ. ಹೊಸ ಪೈಲಟ್ಗಳ ರಿಕ್ರೂಟ್ಮೆಂಟ್ ಇಲ್ಲ, ಏನೂ ಇಲ್ಲ, ಯಥಾ ಪ್ರಕಾರ ನಡೆಸ್ಕೊಂಡು ಬಂದರು. 4 ದಿನದ ಹಿಂದೆ ಕೇಂದ್ರ ಸರ್ಕಾರ ಹೇಳ್ತು ಇವತ್ತಿಂದ ಇದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ. ಇಂಪ್ಲಿಮೆಂಟ್ ಮಾಡಿ ಅಂದರೆ ಇಂಡಿಗೋ ಹತ್ರ ಪೈಲಟ್ಸ್ ಇಲ್ಲ. ವಿಮಾನಗಳಿದ್ದಾವೆ, ಏರ್ ಹೋಸ್ಟೆಸ್ ಇದ್ದಾರೆ, ಟೆಕ್ನಿಕಲ್ ಸ್ಟಾಫ್ ಇದೆ, ಗ್ರೌಂಡ್ ಸ್ಟಾಫ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಪೈಲಟ್ಗಳಿಲ್ಲ ಎಕ್ಸ್ಟ್ರಾ. ಹೊಸ ನಿಯಮ ಇಂಡಿಗೋನ ಈ ಸ್ಥಿತಿಗೆ ತಂದಿಡ್ತು. ಇವತ್ತು 4 ದಿವಸ ಆದಮೇಲೆ ಒಂದು ಅಪಾಲಜಿ ಕೇಳಿದ್ದಾರೆ, ಸಾರಿ ಅಂದಿದ್ದಾರೆ ಅವರು. ಆಕಾಶ್ ಹತ್ರ 30 ವಿಮಾನ ಇದ್ದಾವೆ, 800 ಜನ ಪೈಲಟ್ ಇದ್ದಾರೆ. ಆನ್ ಆ್ಯನ್ ಆ್ಯಾವ್ರೇಜ್ ಒಂದು ವಿಮಾನಕ್ಕೆ 27 ಜನ ಪೈಲಟ್ಸ್ ಆದರು. ಏರ್ ಇಂಡಿಯಾ ಹತ್ರ 187 ವಿಮಾನಗಳು, 3,500 ಪೈಲಟ್ಗಳಿದ್ದಾರೆ. ಆನ್ ಆ್ಯನ್ ಆ್ಯಾವರೇಜ್ 19 ಪೈಲಟ್ಗಳು ಬಿದ್ದರಂತೆ ಕ್ಯಾಲ್ಕುಲೇಷನ್ ಒಂದು ವಿಮಾನಕ್ಕೆ. ಇಂಡಿಗೋ ಹತ್ರ 417 ವಿಮಾನಗಳಿರೋದು ಟೋಟಲ್ಲು, ಪೈಲಟ್ಸ್ 5,500 ಇದ್ದಾರೆ. ಆನ್ ಆ್ಯನ್ ಆ್ಯಾವ್ರೇಜ್ ಒಂದು ವಿಮಾನಕ್ಕೆ ಬರೀ 13 ಜನ ಆದರು. ಇಂಡಿಗೋ ಯಾಕೆ ಈ ಪರಿ ನಡೆಯುತ್ತೆ ಅಂತ ಬರೀ 11 ಜನ ಪೈಲಟ್ಗಳು ಆನ್ ಆ್ಯನ್ ಆ್ಯಾವ್ರೇಜ್ ಒಂದು ವಿಮಾನಕ್ಕೆ ಬೀಳ್ತಾರೆ ಅವರು. ಸ್ಪೈಸ್ ಜೆಟ್ ಹತ್ರನೂ 13 ಪೈಲಟ್ಸು ಆನ್ ಆ್ಯನ್ ಆ್ಯಾವ್ರೇಜ್ ಇಂಡಿಗೋ. ಸ್ಪೈಸ್ ಜೆಟ್ ಹತ್ರ 35 ವಿಮಾನ, 400 ಜನ ಪೈಲಟ್ಸು, ಆನ್ ಆ್ಯನ್ ಆ್ಯಾವ್ರೇಜ್ 11 ಜನ ಒಂದು ವಿಮಾನಕ್ಕಾದರು. ಅತಿ ದೊಡ್ಡ ಏರ್ಲೈನ್ಸು ಆನ್ ಆ್ಯನ್ ಆ್ಯಾವ್ರೇಜ್ 13 ಪೈಲಟ್ಗಳು. ನಮ್ಮ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ನನಗೆ ಗೊತ್ತಿಲ್ಲ. ಎಲ್ಲ ಆಗಿ ಏಕಾಏಕಿ ವಿಮಾನಗಳು ರದ್ದಾಗೋದು, ಡಿಲೇ ಆಗೋದು ಶುರುವಾಯಿತು. ಒಬ್ಬೊಬ್ಬರದು ಗೋಳಿನ ಕಥೆ ಕೇಳೋದಕ್ಕಾಗೋದಿಲ್ಲ. ಅಪ್ಪ ಮಗನ ನಾಮಕರಣಕ್ಕೆ ಜೈಪುರಕ್ಕೆ ಹೋಗಬೇಕಾಗಿತ್ತು, ಬೆಂಗಳೂರು ಏರ್ಪೋರ್ಟ್ನಲ್ಲಿ ಸ್ಟ್ರಕ್. ಕೆಲವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಮ್ಮ ಮಗು ನಾಮಕರಣಕ್ಕೋಸ್ಕರ ನಾವು ಡೇಟ್ ಫಿಕ್ಸ್ ಮಾಡಿ ಎಲ್ಲ ಅರೇಂಜ್ಮೆಂಟ್ಸ್ಗಳನ್ನು ಮಾಡಿಕೊಂಡು ಹೊರಡಬೇಕು ಅಂತ ನಾವು ಬಂದಾಗ ಸುಮಾರು ಈಗ ಇಂಡಿಗೋಯಿಂದ ಈ ಥರ ಇನ್ಕನ್ವೀನಿಯನ್ಸ್ ಆಗಿದೆ. ಬಿಕಾಸ್ ಆಫ್ ಇಂಡಿಗೋ ನಾನು ನನ್ನ ಪ್ರೆಷಿಯಸ್ ಒಂದು ಪರ್ಸ್ನಲ್ ಲೈಫಿನ ಒಂದು ಮೊಮೆಂಟನ್ನು ಮಿಸ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಆಫ್ ಇಟ್ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇಂಡಿಗೋ ಅವರು ಏನೂ ಸಪೋರ್ಟ್ ಮಾಡ್ತಾಯಿಲ್ಲ. ಬೇರೆ ಅವರು ಮಾರ್ಕೆಟಲ್ಲಿ ಮೊನಾಬ್ಲಿ ಇರೋದ್ರಿಂದ ಬೇರೆ ಆಲ್ಟರ್ನೇಟಿವ್ ಆಪ್ಷನ್ಸು ಸಿಗ್ತಾಯಿಲ್ಲ ನಮಗೆ.
ಅವರು ನಮಗೆ ಒಂದು ಕಸ್ಟಮರ್ಸ್ಗೆ ಕೊಡುವಂಥ ಕಷ್ಟಗಳಿದು. ನಾಳೆ ಅವ್ರು ಹಣ ತಿರುಗಿಸ್ಕೊಡ್ಬೋದು, ಆದರೆ ನನ್ನ ಈ ಪ್ರೆಷಸ್ ಮೊಮೆಂಟನ್ನು ಅವ್ರು ಕೊಡೋಕ್ಕಾಗೋದಿಲ್ಲ. ಅದು ಕನ್ವೊಕೇಶನ್ ಇದ್ದಿದ್ದು ನಾಳೆ ಬೆಳಿಗ್ಗೆ ಇರಬೇಕಾಗಿತ್ತು ಡೆಲ್ಲೀಲಿ. ಅದೇ ನಂದು MBA ಫೈನಾನ್ಸ್ ಅಕೌಂಟ್ ಆಗಿತ್ತು. ಸೊ ಇದಿತ್ತು, ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು, ತುಂಬ ಬೇಜಾರಾಯಿತು. ಅದು ತುಂಬ ಆಸೆ ಇದ್ದಿತ್ತು ಕನ್ವೊಕೇಶನ್ ಅಟೆಂಡ್ ಆಗಬೇಕಂತ. ಈ ಥರ ಆಗಿ ಸ್ವಲ್ಪ ಬೇಜಾರಾಗಿತ್ತು. ಇವರು ಡಿಗ್ರಿ ಟೈಮಲ್ಲೂ ಏನಾಗೋಯ್ತು ಅಂದರೆ ಕೋವಿಡ್ ಬಂದುಬಿಟ್ಟು ಕನ್ವೊಕೇಶನ್ ಮಾಡಲಿಲ್ಲ ಇವ್ರದ್ದು. ಇವಾಗ ಇದನ್ನು ಸಿಗುತ್ತೆ ಅಂತ ಒಂದು ತುಂಬ ಆಸೆ ಇಟ್ಕೊಂಡಿದ್ದು. ಯಾಕಂದರೆ ಇದು ಮತ್ತೆ ಜೀವನದಲ್ಲಿ ಸಿಕ್ಕಲ್ಲ. ಇದು ವಿದ್ಯಾರ್ಥಿ ಜೀವನ ಮುಗೀತು, ಇನ್ನೇನಿದು ಉದ್ಯೋಗಕ್ಕೆ ಹೋಗೋದು ಇವನು. ಕೋವಿಡ್ ಅದು ಕಸ್ಕೊಂತು, ಇದು ಇಂಡಿಗೋ ಕಸ್ಕೊಂತು. ಈಗ ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ಆ ನಿಯಮವನ್ನು ವಾಪಸ್ ತಗೊಂಡಿದೆ. ನಾಳೆಯಿಂದ ಬಹುಶಃ ಎಲ್ಲ ಸರಿ ಹೋಗುತ್ತೆ. ಅದರ ಜೊತೆಗೆ ಬೇಕು ಅಂತಲೇ ಇಂಡಿಗೋದವರು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಇದನ್ನು ಮಾಡಿದ್ರ ಅಂತ ಇನ್ವೆಸ್ಟಿಗೇಷನ್ ಮಾಡಿ 15 ದಿವಸದಲ್ಲಿ ರಿಪೋರ್ಟ್ ಕೊಡಿ ಅಂತ ಒಂದು ಕಮಿಟಿನೂ ಮಾಡಿದ್ದಾರೆ. ರಿಪೋರ್ಟ್ ಬಂದಮೇಲೆ ನೋಡೋಣ ಏನಂತ ಇರುತ್ತೆ ಅಂತ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.